ತೋರಬೇಡ, ಈ ನೆಲದ ಜಲವ ಸವಿದು ರವಿ ಕರುಣೆ ಮರೆಯಬೇಡ. ನಾದವಿರದ ಬದುಕೆ ಉನ್ಮಾದ ತೋರಬೇಡ, ಈ ನೆಲದ ಜಲವ ಸವಿದು ರವಿ ಕರುಣೆ ಮರೆಯಬೇಡ. ರವಿ ಕರುಣೆ ಮರೆಯಬೇಡ, ರವಿ ಕರುಣೆ ಮರೆಯಬೇಡ. ಬಿಡುವಿರದ ಬದುಕಿನಲ್ಲಿ ಬಲಿಯಾಗದಿರಲಿ ಬೆರಗು, ಬಿಡುವಿರದ ಬದುಕಿನಲ್ಲಿ ಬಲಿಯಾಗದಿರಲಿ ಬೆರಗು. ಸುಡುಬಾಳಿನಂಚಿನಲ್ಲಿ ಸುಡುಬಾಳಿನಂಚಿನಲ್ಲಿ ಮೆರೆದಿರಲಿ ಕಲೆಯ ಸೆರಗು, ಮೆರೆದಿರಲಿ ಕಲೆಯ ಸೆರಗು. ನಾದವಿರದ ಬದುಕೆ ಉನ್ಮಾದ ತೋರಬೇಡ, ಈ ನೆಲದ ಜಲವ ಸವಿದು ರವಿ ಕರುಣೆ ಮರೆಯಬೇಡ. ಕಳೆಯಷ್ಟೇ ಇದ್ದರೇನು ಕನಸಿರದ ಬಾಳು ಬಾಳೆ, ಕಳೆಯಷ್ಟೇ ಇದ್ದರೇನು ಕನಸಿರದ ಬಾಳು ಬಾಳೆ. ಮಳೆ ಬಿಲ್ಲು ಸಿಂಗರಿಸದ, ಮಳೆ ಬಿಲ್ಲು ಸಿಂಗರಿಸದ ಕರಿಮುಗಿಲು ಒಂದು ಬಾಳೆ, ಕರಿಮುಗಿಲು ಒಂದು ಬಾಳೆ. ನಾದವಿರದ ಬದುಕೆ ಉನ್ಮಾದ ತೋರಬೇಡ, ಈ ನೆಲದ ಜಲವ ಸವಿದು ರವಿ ಕರುಣೆ ಮರೆಯಬೇಡ. ಉದಯಾಸ್ತಗಳಲ್ಲಿ ಲೋಕ ತಾನಲ್ಲ ಬರಿಯ ಮಣ್ಣು, ಉದಯಾಸ್ತ ಲೋಕ ಲೋಕ ಉದಯಾಸ್ತಗಳಲ್ಲಿ ಲೋಕ ತಾನಲ್ಲ ಬರಿಯ ಮಣ್ಣು. ಚೆಲುವೆಲ್ಲದರಲ್ಲಿ ಇರಲಿ ಸತತ, ಚೆಲುವೆಲ್ಲದರಲ್ಲಿ ಇರಲಿ ಸತತ. ಹೊಸತಾಗಬೇಕು ಕಣ್ಣು, ಹೊಸತಾಗಬೇಕು ಕಣ್ಣು. ನಾದವಿರದ ಬದುಕೆ ಉನ್ಮಾದ ತೋರಬೇಡ, ಈ ನೆಲದ ಜಲವ ಸವಿದು ರವಿ ಕರುಣೆ ಮರೆಯಬೇಡ, ರವಿ ಕರುಣೆ ಮರೆಯಬೇಡ, ರವಿ ಕರುಣೆ ಮರೆಯಬೇಡ. ಅವರದೇ ಆದ ಒಂದು ರಚನೆ, ಗಾಂಧಿ ಹುಟ್ಟಿದ ನಾಡಿನಲ್ಲಿ ಅಂತಕ್ಕಂಥ ಒಂದು ಹಾಡನ್ನು ಗಾಂಧಿ ಹುಟ್ಟಿದ ನಾಡಿನಲ್ಲಿ ಶಾಂತಿ ಅಹಿಂಸೆಯ ಬೀಡಿನಲ್ಲಿ, ಗಾಂಧಿ ಹುಟ್ಟಿದ ನಾಡಿನಲ್ಲಿ ಶಾಂತಿ ಅಹಿಂಸೆಯ ಬೀಡಿನಲ್ಲಿ, ವಿಶ್ವಶಾಂತಿಯ ತೋಟದಲ್ಲಿ ನಮ್ಮಲ್ಲಿರುವುದು ಮಾನವ ರಕ್ತ. ಸೋದರರೆಂಬ ಭಾವ ಸತ್ಯ,
ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ, ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ. ಗಾಂಧಿ ಹುಟ್ಟಿದ ನಾಡಿನಲ್ಲಿ ಶಾಂತಿ ಅಹಿಂಸೆಯ ಬೀಡಿನಲ್ಲಿ, ವಿಶ್ವಶಾಂತಿಯ ತೋಟದಲ್ಲಿ ನಮ್ಮಲ್ಲಿರುವುದು ಮಾನವ ರಕ್ತ, ಸೋದರರೆಂಬ ಭಾವ ಸತ್ಯ. ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ, ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ. ಮಾನವರೆಲ್ಲೂ ಕಾಣುತ್ತಿಲ್ಲ, ಬರೀ ಹಿಂದೂಗಳೇ ಕಾಣುತ್ತೀಯರು. ಮಾನವರೆಲ್ಲ ಕಾಣುತ್ತಿಲ್ಲ, ಬರೀ ಮುಸ್ಲಿಮರೇ ಕಾಣುತ್ತೀಯರು. ನಮ್ಮಲ್ಲಿರುವುದು ಮಾನವ ರಕ್ತ, ಸೋದರರೆಂಬ ಭಾವ ಸತ್ಯ. ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ, ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ. ಗಾಂಧಿ ಹುಟ್ಟಿದ ನಾಡಿನಲ್ಲಿ ಶಾಂತಿ ಅಹಿಂಸೆಯ ಬೀಡಿನಲ್ಲಿ, ವಿಶ್ವಶಾಂತಿಯ ತೋಟದಲ್ಲಿ ನಮ್ಮಲ್ಲಿರುವುದು ಮಾನವ ರಕ್ತ, ಸೋದರರೆಂಬ ಭಾವ ಸತ್ಯ. ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ, ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ. ನುಡಿಯೊಂದೊಂದು ಕೇಳುತ್ತಿತ್ತು ನಮ್ಮಲ್ಲಿಲ್ಲ ಹಿಂದೂ ರಕ್ತ, ನುಡಿಯೊಂದೊಂದು ಕೇಳುತ್ತಿತ್ತು ನಮ್ಮಲ್ಲಿಲ್ಲ ಮುಸ್ಲಿಂ ರಕ್ತ. ನಮ್ಮಲ್ಲಿರುವುದು ಮಾನವ ರಕ್ತ, ನಮ್ಮಲ್ಲಿರುವುದು ಮಾನವ ರಕ್ತ, ಸೋದರರೆಂಬ ಭಾವ ಸತ್ಯ. ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ, ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ. ಗಾಂಧಿ ಹುಟ್ಟಿದ ನಾಡಿನಲ್ಲಿ ಶಾಂತಿ ಅಹಿಂಸೆಯ ಬೀಡಿನಲ್ಲಿ, ವಿಶ್ವಶಾಂತಿಯ ತೋಟದಲ್ಲಿ ನಮ್ಮಲ್ಲಿರುವುದು ಮಾನವ ರಕ್ತ. ಆದರೆ ಇಲ್ಲಿ ಹೇಳುವರಲ್ಲ ಕಾಣುವುದೊಂದೇ ಹಿಂದೂ ರಕ್ತ, ಆದರೆ ಇಲ್ಲಿ ಹೇಳುವರಲ್ಲ ಕಾಣುವುದೊಂದೇ ಮುಸ್ಲಿಂ ರಕ್ತ. ನಮ್ಮಲ್ಲಿರುವುದು ಮಾನವ ರಕ್ತ, ನಮ್ಮಲ್ಲಿರುವುದು ಮಾನವ ರಕ್ತ, ಸೋದರರೆಂಬ ಭಾವ ಸತ್ಯ. ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ, ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ. ಗಾಂಧಿ ಹುಟ್ಟಿದ ನಾಡಿನಲ್ಲಿ ಶಾಂತಿ ಅಹಿಂಸೆಯ ಬೀಡಿನಲ್ಲಿ, ವಿಶ್ವಶಾಂತಿಯ ತೋಟದಲ್ಲಿ ನಮ್ಮಲ್ಲಿರುವುದು ಮಾನವ ರಕ್ತ, ಸೋದರರೆಂಬ ಭಾವ ಸತ್ಯ. ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ, ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ. ಇಲ್ಲಿಲ್ಲ ಅಂದರೆ ನಮ್ಮ ಮನೆಯು ಎಲ್ಲಿವುದು ನಿಜ ಹೇಳಿರಣ್ಣ, ಇಲ್ಲಿಲ್ಲಂದ್ರ ನಮ್ಮ ನೆಲೆಯು ಎಲ್ಲಿವುದು ತಿಳಿಸೇಳಿರಣ್ಣ. ಕಿರುಚಾಟ ಯಾಕಣ್ಣ ನೂಕಾಟ ಯಾಕಣ್ಣ, ಕಿರುಚಾಟ ಯಾಕಣ್ಣ ನೂಕಾಟ ಯಾಕಣ್ಣ. ಸುಳ್ಳು ತಾಟು ತಗಲು ಬೇಡಣ್ಣ, ಅನ್ಯೋನ್ಯತೆಯ ಸರಪಳಿ ಹೆಣೆಯೋಣ, ಅನ್ಯೋನ್ಯತೆಯ ಸರಪಳಿ ಹೆಣೆಯೋಣ. ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ, ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ. ಗಾಂಧಿ ಹುಟ್ಟಿದ ನಾಡಿನಲ್ಲಿ ಶಾಂತಿ ಅಹಿಂಸೆಯ ಬೀಡಿನಲ್ಲಿ, ವಿಶ್ವಶಾಂತಿಯ ತೋಟದಲ್ಲಿ ನಮ್ಮಲ್ಲಿರುವುದು ಮಾನವ ರಕ್ತ, ಸೋದರರೆಂಬ ಭಾವ ಸತ್ಯ. ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ, ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ. ಗುಜರಾತಲ್ಲಿ ಗುದ್ದಾಟವ್ಯಾಕೆ, ಕಾಶ್ಮೀರದಲ್ಲಿ ಕಣ್ಣೀರ್ಯಾಕೆ, ಬಾಂಬೆಯಲ್ಲಿ ಬೊಬ್ಬಾಟ ಯಾಕೆ, ಕೇರಳದಲ್ಲಿ ಕೆರಳಿರುವುದು ಯಾಕೆ. ಸುಳ್ಳು ತಾಟು ತಗಲು ಬೇಡಣ್ಣ, ಅನ್ಯೋನ್ಯತೆಯ ಸರಪಳಿ ಹೆಣೆಯೋಣ. ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ, ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ. ಗಾಂಧಿ ಹುಟ್ಟಿದ ನಾಡಿನಲ್ಲಿ ಶಾಂತಿ ಅಹಿಂಸೆಯ ಬೀಡಿನಲ್ಲಿ, ವಿಶ್ವಶಾಂತಿಯ ತೋಟದಲ್ಲಿ ನಮ್ಮಲ್ಲಿರುವುದು ಮಾನವ ರಕ್ತ, ಸೋದರರೆಂಬ ಭಾವ ಸತ್ಯ. ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ, ಮಾನವರೆಲ್ಲಣ್ಣ ಹೇಳಿ ಮಾನವರೆಲ್ಲಣ್ಣ. ಧನ್ಯವಾದ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆತ್ಮೀಯರೇ, ತಮಗೆಲ್ಲರಿಗೂ ಕೂಡ ಅನಂತ ಪ್ರಣಾಮಗಳನ್ನು ಅರ್ಪಿಸ್ತಾ,
ಪರಸ್ಪರ ಬಳಗ ಹರಿಹರ ಹಾಗೂ ಜೆ ಕಲೀಂ ಬಾಷಾ ಅವರ ಗೆಳೆಯರು ಮತ್ತು ಅಭಿಮಾನ ಬಳಗದ ಪರವಾಗಿ ಜೆ ಕಲೀಂ ಬಾಷಾ ಸರ್ ಅವರ ಸ್ಮರಣೆಯ ಅಂಗವಾಗಿ ನೆನಪು ನಮನ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಆಗಮಿಸಿರುವಂಥ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಮಾರ್ಗದರ್ಶಕರು ಮತ್ತು ಹಿರಿಯ ಕಾರ್ಮಿಕ ಮುಖಂಡರಾದಂತಹ ಎಚ್ ಕೆ ಕೊಟ್ರಪ್ಪ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ದಿನ ಜೆ ಕಲೀಂ ಬಾಷಾ ಸರ್ ಅವರ ವ್ಯಕ್ತಿತ್ವ ಮತ್ತು ಅವರ ಬರಹಗಳನ್ನು ಕುರಿತು ಮಾತನಾಡಲಿಕ್ಕೆ ಆಗಮಿಸಿರುವಂಥ ಹಿರಿಯ ಸಾಹಿತಿಗಳು ಆಗಿರ್ತಕ್ಕಂಥ ಸಿ ವಿ ಪಾಟೀಲ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಮಾರ್ಗದರ್ಶಕರು ಹಿರಿಯರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ವಾಮದೇವಪ್ಪ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜಿಲ್ಲಾ ಪ್ರತಿನಿಧಿಗಳು ಮತ್ತು ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕರಾದಂತಹ ಎ ಬಿ ರಾಮಚಂದ್ರಪ್ಪ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವಂತಹ ಹಿರಿಯ ಉರ್ದು ಕವಿಗಳಾದಂತಹ ಶ್ರೀ ದಾವೂದ್ ಮೊಹಸಿನ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಾವೂದ್ ಮೊಹಸಿನ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಹಾಗೆ ಮತ್ತೋರ್ವ ಹಿರಿಯ ಉರ್ದು ಕವಿಗಳು ಆಗಿರುವಂಥ ಗೌಸ್ ಹಮ್ದರ್ದ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನು ಹೊಂದಿರುವಂಥ ನಿವೃತ್ತ ಶಿಕ್ಷಕಿ ಮತ್ತು ಜೆ ಕಲೀಂ ಬಾಷಾ ಸರ್ ಅವರ ಧರ್ಮಪತ್ನಿಯವರಾದಂತಹ ಶ್ರೀಮತಿ ಶಹೀನಾ ಕೌಸರ್ ಮೇಡಮ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಜೆ ಕಲೀಂ ಬಾಷಾ ಸರ್ ಅವರ ಮಗಳು ಮತ್ತು ಪತ್ರಕರ್ತರು ಆಗಿರುವಂಥ ಶ್ರೀಮತಿ ನಾಜಿಯಾ ಕೌಸರ್ ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ದಿನ ನಡೀತಾ ಇರುವಂತಹ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಪ್ರೊಫೆಸರ್ ಎಚ್ ಎ ಭಿಕ್ಷಾವರ್ತಿ ಮಠ್ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಮಾರ್ಗದರ್ಶಕರು ಆದಂಥ ಹೂಗಾರ್ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಹರಿಹರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಡಿ ಎಂ ಮಂಜುನಾಥಯ್ಯ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಪರಸ್ಪರ ಬಳಗದ ಸಂಚಾಲಕರಾದಂತಹ ಎಚ್ ನಿಜಗುಣ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ, ದಯವೇ ಧರ್ಮದ ಮೂಲ ತರಂಗ, ವಿಶ್ವ ಭಾರತಿಗೆ ಕನ್ನಡದಾರತಿ ಮೊಳಗಲಿ ಮಂಗಲ ಜಯಭೇರಿ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಭಗವಂತನೇ, ನಮ್ಮೆಲ್ಲರನ್ನ ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಸತ್ಯದಿಂದ ಸತ್ಯದ ಕಡೆಗೆ, ಸಾವಿನಿಂದ ಅಮೃತ್ವದ ಕಡೆಗೆ ಸಾಗಿಸು ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಆತ್ಮೇರೆ, ಇದೊಂದು ಅತ್ಯಂತ ವಿಶಿಷ್ಟವಾದಂತಹ ಕಾರ್ಯಕ್ರಮ. ಪರಸ್ಪರ ಬಳಗ ಹರಿಹರ ಹಾಗೂ ಜೆ ಕಲೀಂ ಬಾಷಾ ಸರ್ ಅವರ ಗೆಳೆಯರು ಮತ್ತು ಅಭಿಮಾನಿಗಳ ಬಳಗದ ಸಂಯುಕ್ತಾಶ್ರಯದಲ್ಲಿ ಈ ದಿನ ಅವರ ಸ್ಮರಣೆ, ನೆನಪು ಮತ್ತು ನುಡಿ ನಮನ ಹಾಗೂ ಈ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ
ಎಲ್ಲ ಹಿರಿಯರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ನೆರವೇರಿಸಬೇಕು ಅಂಥೇಳಿ ಶ್ರೀ ಗಿರೀಶ್ ಕತ್ತಿಗೆ ಅವರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಕಡಲು ನಿನ್ನದೆ, ಹಡಗು ನಿನ್ನದೆ, ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಬೆಟ್ಟವು ನಿನ್ನದೆ, ಬಯಲು ನಿನ್ನದೆ, ಹಬ್ಬಿನಗಲಿ ಪ್ರೀತಿ. ಬೆಟ್ಟವು ನಿನ್ನದೆ, ಬಯಲು ನಿನ್ನದೆ, ಹಬ್ಬಿನಗಲಿ ಪ್ರೀತಿ. ನೆಳಲು ಬಿಸಿಲು ಎಲ್ಲ ನಿನ್ನದೆ, ನೆಳಲು ಬಿಸಿಲು ಎಲ್ಲ ನಿನ್ನದೆ, ಇರಲಿ ಏಕಾರೀತಿ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಆಗೊಂದು ಸಿಡಿಲು, ಈಗೊಂದು ಮುಗಿಲು, ನಿನಗೆ ಅಲಂಕಾರ. ಆಗೊಂದು ಸಿಡಿಲು, ಈಗೊಂದು ಮುಗಿಲು, ನಿನಗೆ ಅಲಂಕಾರ. ಅಲ್ಲೊಂದು ಹಕ್ಕಿ, ಇಲ್ಲೊಂದು ಮುಗುಳು, ಅಲ್ಲೊಂದು ಹಕ್ಕಿ, ಇಲ್ಲೊಂದು ಮುಗುಳು, ನಿನಗೆ ನಮಸ್ಕಾರ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಅಲ್ಲಿ ರಣದ ದುಂದುಬಿ, ಇಲ್ಲಿ ನಿನ್ನ ವೀಣೆ. ಅಲ್ಲಿ ರಣದ ದುಂದುಬಿ, ಇಲ್ಲಿ ನಿನ್ನ ವೀಣೆ. ನಿನ್ನ ಪದಧ್ವನಿಯ ಮಹಾಕಾವ್ಯ, ಈ ಭಾವಗೀತೆ ನಿನ್ನ ಪರಾಧ್ವನಿ. ಈ ಭಾವಗೀತೆ ನಿನ್ನ ಪರಾಧ್ವನಿ, ನಿನ್ನ ಪರಧ್ವನಿಯೋ ಧ್ವನಿಯೋ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಆರದಿರಲಿ ಬೆಳಕು. ಥ್ಯಾಂಕ್ ಯು. ಅರ್ಪಿಸ್ತಾನೆ. ಆತ್ಮೀಯರೇ, ಜೆ ಕಲಿಂಬಾಸ ಸರ್ ಅವರು ಎಲ್ಲರನ್ನ ಆಗಲಿ 1.5 ವರ್ಷ ಸಂದಿದೆ. ಅವರ ಆತ್ಮಕ್ಕೆ ನಾವೆಲ್ಲರೂ ಸೇರಿ 1 ನಿಮಿಷ ಎದ್ದು ನಿಂತು ಮೌನವನ್ನು ಆಚರಣೆ ಮಾಡೋದ್ರ ಮೂಲಕ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡೋಣ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಜೆ ಕಲಿಂಬಾಸ ಸರ್ ಅವರ ಸ್ಮರಣೆಯ ಅಂಗವಾಗಿ ನಡೀತಾ ಇರುವಂತಹ ನೆನಪು ಮತ್ತು ನುಡಿನಮನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಅತಿಥಿ ಮಹೋದಯರನ್ನು ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಪರಸ್ಪರ ಬಳಗದ ಸಂಚಾಲಕರಾದಂತಹ ಎ ರಿಯಾಜ್ ಅಹಮದ್ ಅವರು. ಎಲ್ಲರಿಗೂ ನಮಸ್ಕಾರ. ಪರಸ್ಪರ ಬಳಗ ಹರಿಹರ
ಹಾಗೂ ಶ್ರೀ ಜೆ ಕಲೀಂ ಪಾಷರವರ ಅಭಿಮಾನಿ ಬಳಗದ ವತಿಯಿಂದ ಈ ದಿನ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕವಿಗಳು, ಮಾರ್ಗದರ್ಶಕರು, ಈ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೇ ಅತ್ಯಂತ ಹೆಸರುವಾಸಿಯಾಗಿ ಬಂಡಾಯ ಸಾಹಿತ್ಯ ಸಂಘಟನೆಯನ್ನು ಬಲಿಷ್ಠಗೊಳಿಸಿರುವಂಥ ಸಾಹಿತಿ, ಜೊತೆಗೆ ನನ್ನಂಥ ಬಹಳಷ್ಟು ಯುವಕರನ್ನು ಕನ್ನಡ ಸಾಹಿತ್ಯದ ಕಡೆಗೆ ಕರೆದೊಯ್ದು ಕನ್ನಡದ ಜ್ಞಾನಾಮೃತವನ್ನು ಉಣಬಡಿಸಿರುವಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕವಿ ಜೆ ಕಲೀಂ ಪಾಷರವರ ಶ್ರೀಯುತರು ಇದ್ದಾರೆ. ಅವರ ಮಾರ್ಗದರ್ಶನ, ಅವರು ಹಾಕಿಕೊಟ್ಟಿರುವಂಥ ದಾರಿಯಲ್ಲಿ ನಾವು ಮುನ್ನಡೆಯುತ್ತಾ ಕನ್ನಡ ನಾಡಿನ ಜಲ, ಭಾಷೆ, ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಹೋಗಲು ಪಣ ತೊಟ್ಟು ಈ ದಿನ ಆ ಒಂದು ಮಹಾನ್ ಚೇತನನ ನೆನಪು, ನಮನ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನಿಮ್ಮೆಲ್ಲರ ಹಿರಿಯ ಕಾರ್ಮಿಕ ಮುಖಂಡರು ಹಾಗೂ ಸಾಹಿತಿಗಳು, ನಮ್ಮ ಹರಿಹರ ತಾಲೂಕಿನಲ್ಲೇ ಸಾಂಸ್ಕೃತಿಕ ರಾಯಭಾರಿ ಎಂದೇ ಪ್ರಸಿದ್ಧರಾಗಿರುವಂಥ ಶ್ರೀಯುತ ಜೆ ಕಲೀಂ ಪಾಷ, ಶ್ರೀಯುತ ಕೊಟ್ರಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲು ಸರ್ ತಮ್ಮನಿಗೆ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಜೆ ಕಲೀಂ ಪಾಷ ಸರ್ ಅವರ ಗೆಳೆಯರು ಹಾಗೂ ಅತ್ಯಂತ ಇವತ್ತು ನಾವು ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮ ಯುವ ಜನಾಂಗಕ್ಕೆ ಪುರುಷೋತ್ತಮ ಬಿಳಿಮಲೆ ಅಂಥೇಳಿ ನಾವು ಹೆಸರು ಪದೇ ಕಲೀಂ ಪಾಷ ಸರ್ ಅವರ ಬಾಯಲ್ಲಿ ಕೇಳ್ತಾನೇ ಇರ್ತಿದ್ವಿ. ಅವರಿಂದನೇ ನಾವು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಬೇಕಂತ ಹೇಳಿ ಒಂದೇ ಒಂದು ಮಾತಿಗೆ ಅವರು ಜೆ ಕಲೀಂ ಪಾಷ ಅವರ ಕಾರ್ಯಕ್ರಮವನ್ನು ಖಂಡಿತ ಬರ್ತೀನಿ ಅಂಥೇಳಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಪರಸ್ಪರ ಬಳಗದ ವತಿಯಿಂದ ತಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಪಾಟೀಲ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ವ್ಯಕ್ತಿತ್ವ ಪರಿಚಯವನ್ನು ನೀಡಲಿದ್ದಾರೆ. ಅವರಿಗೂ ಸಹ ನಾನು ಪರಸ್ಪರ ಬಳಗದ ವತಿಯಿಂದ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅತ್ಯಂತ ಅಭೂತಪೂರ್ವವಾದಂಥ ಕನ್ನಡ ಸೇವೆಯನ್ನು ಮಾಡಿರುವಂಥ ದಾಖಲೆಯನ್ನು ಹೊಂದಿರುವಂಥ ಬಿ ವಾಮದೇವಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಪರಸ್ಪರ ಬಳಗ ಹಾಗೂ ತಾವೆಲ್ಲರ ವತಿಯಿಂದ ಅವರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ನನ್ನ ಗುರುಗಳು ಹಾಗೂ ಸಾವಿರಾರು ವಿದ್ಯಾರ್ಥಿಗಳನ್ನು ಕನ್ನಡ ಸಾಹಿತ್ಯದ ಕಡೆಗೆ ಕೆಲಸ ಮಾಡಲು ತಯಾರು ಮಾಡಿರುವಂಥ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂಥ ಡಾಕ್ಟರ್ ಎ ಬಿ ರಾಮಚಂದ್ರಪ್ಪ ಸರ್ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ಥರ ಕನ್ನಡ ಮತ್ತು ಉರ್ದು ಭಾಷೆಯಲ್ಲಿ ಕವನವನ್ನು ರಚಿಸುವಂಥ ಕವಿ, ಪ್ರೀತಿಯ ಕವಿ ಅಂಥೇಳಿ ಹೆಸರುವಾಸಿಯಾದಂಥ ಗೌಸ್ಪೀರ್ ಹಮ್ದರ್ದ್ ಸರ್, ತಮಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತರು ಕಲೀಂ ಪಾಷ ಸರ್ ಅವರ ಬಹಳಷ್ಟು
ನಿಕಟ ಸಂಪರ್ಕ, ಗೆಳೆತನ ಮತ್ತು ಗೆಳೆಯರು ಹಾಗೂ ಕ್ಲಾಸ್ಮೇಟ್ ಆಗಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಜೆ ಕಲೀಂ ಪಾಷರವರ ಧರ್ಮಪತ್ನಿಯಾದಂಥ ಶ್ರೀಮತಿ ಶಾಹಿನಾ ಕೌಸರ್, ಇವರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಜೆ ಕಲೀಂ ಪಾಷರವರ ಪುತ್ರಿಯಾದಂಥ ನಾಜಿಯಾ ಕೌಸರ್ ಪತ್ರಕರ್ತರು, ಇವರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಲಿರುವಂಥ ಮತ್ತು ನಮ್ಮ ಮಾರ್ಗದರ್ಶಕರೂ ಆದಂಥ ಪ್ರೊಫೆಸರ್ ಎಚ್ ಎ ಭಿಕ್ಷಾವರ್ತಿ ಮಠ್ ಸರ್ ಅವರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಆಶಯ ನುಡಿಯಲಿರುವಂಥ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದಂಥ ಎಸ್ ಎಚ್ ಹೂಗಾರ್ ಸರ್ ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಪರಸ್ಪರ ಬಳಗದ ಸಂಚಾಲಕರು, ಹಿರಿಯ ಕ್ರೀಡಾಪಟುಗಳಾದಂಥ ನಿಜಗುಣನವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಹರಿಹರ ತಾಲೂಕಿನ ಎಲ್ಲ ಕನ್ನಡ ಪರ ಸಂಘಟನೆಗಳು, ಹರಿಹರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ಸ್ನೇಹಿತರು ಆದಂಥ ಡಿ ಎಂ ಮಂಜುನಾಥಯ್ಯರವ್ರಿಗೂ ಸಹ ನಾನು ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವಂಥ ಅನೇಕ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರಿಗೂ, ಕಾರ್ಯದರ್ಶಿಗಳಿಗೂ, ಸದಸ್ಯರಿಗೂ ಎಲ್ಲರಿಗೂ ಸಹ ನಾನು ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಜಿಗಳಿ ಪ್ರಕಾಶ್ರವರು, ಸಿ ಎನ್ ಹುಲಿಗೇಶಣ್ಣನವರು, ಏಕಿಗುಂದಿ ರುದ್ರೇಗೌಡರು, ನಮ್ಮ ಲಾಯರ್ ಕಲಾಲ್ ಸಾಹೇಬರು, ಮಾನೆಯವರು, ನಿಡಗಲ್ ಮಧು ಅವರು, ಕನ್ನಡ ಮತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಸುಧಾಕರ್ ಅವರು, ಇನ್ನೂ ಅನೇಕ ಜನ ಅಭಿಮಾನಿಗಳು ಬಂದಿದ್ದಾರೆ. ಜೊತೆಗೆ ನಮ್ಮ ಹುಲಿಕಟ್ಟೆ ಚನ್ನಬಸಪ್ಪರು ಇದ್ದಾರೆ, ನಮ್ಮ ನಗರಸಭಾ ಮಾಜಿ ಸದಸ್ಯರಾದಂಥ ರಾಜಶೇಖರ್ ಕೆ ವಿ ಅವರು ಇದ್ದಾರೆ, ಜೊತೆಗೆ ಪರಮೇಶ್ವರಪ್ಪ ಕತ್ಕೀಯರಿದ್ದಾರೆ. ಇನ್ನೂ ಅನೇಕ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಜೊತೆಗೆ ಬಂದಂಥ ಎಲ್ಲ ಆತ್ಮೀಯ ಪತ್ರಕರ್ತರು ಮತ್ತು ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ಸಹ ನಾನು ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಅತಿಥಿ ಮಹೋದಯರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸಿರುವಂಥ ಆತ್ಮೀಯ ಸ್ನೇಹಿತರು ಮತ್ತು ಕನ್ನಡ ಜಾಗೃತ ಸಮಿತಿ ಸದಸ್ಯರು, ಶಿಕ್ಷಕರಾದಂತಹ ಎ ರಿಯಾಜ್ ಅಹಮದ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.